So hi guys, welcome back to my YouTube channel. ಸೊ ಗೈಸ್ ಈ ವಿಡಿಯೋದಲ್ಲಿ ನಾನು ಎಡಿಟ್ ಮಾಡ್ತಾ ಇರೋಂಥ ಫೋಟೋ ಫ್ಲವರ್ ಫೋಟೋ. ಸೊ ಈ ಒಂದು ಫ್ಲವರ್ ಫೋಟೋನ ನಾನು ಈ ವಿಡಿಯೋದಲ್ಲಿ ಕಲರ್ ಗ್ರೇಡಿಂಗ್ ಮಾಡ್ತಾ ಇದ್ದೀನಿ. ಸೊ ಕಲರ್ ಗ್ರೇಡಿಂಗ್ ಯಾವ ತರ ಮಾಡೋದು ಏನು ಅಂತ ಎಲ್ಲ ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಬನ್ನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆವರೆಗೂ ನೋಡಿ ಅಂತ ತುಂಬಾ ಮಜಾ ಇರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಈ ಫೋಟೋನ ಎಡಿಟ್ ಮಾಡಕ್ಕೆ ನಾನು ಮೊದಲಿಂದಾಗಿ ಯೂಸ್ ಮಾಡ್ತಾ ಇರೋಂಥ ಆ್ಯಪ್ ಬಂದ್ಬಿಟ್ಟು ಫೋಟೋ ರೂಮ್ ಅಂತ. ಸೊ ಈ ಒಂದು ಫೋಟೋ ರೂಮ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಸೊ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಆ್ಯಪ್ನ ನಾನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ಬ್ಯಾಕ್ ಗ್ರೌಂಡ್ ನ ಬ್ಲರ್ ಮಾಡೋಕ್ಕೋಸ್ಕರ ಅಷ್ಟೇ. ಸೊ ಅದನ್ನ ಬಿಟ್ಟರೆ ನೆಕ್ಸ್ಟ್ ನಾನು ಲೈಟ್ ರೂಮ್ ಅಲ್ಲೇ ಎಡಿಟ್ ಮಾಡ್ತೀನಿ. ಸೊ ಇಲ್ಲಿ ಫೋಟೋ ರೂಮ್ ಆ್ಯಪ್ ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಟಾರ್ಟ್ ಫ್ರಮ್ ಎ ಫೋಟೋ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಸೀದಾ ಗ್ಯಾಲರಿ ಕರ್ಕೊಂಡು ಹೋಗುತ್ತೆ. ಗ್ಯಾಲರಿ ಕರ್ಕೊಂಡೋದ್ಮೇಲೆ ನಾನು ಎಡಿಟ್ ಮಾಡ್ತಿರೋಂಥ ಫೋಟೋನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಫೋಟೋ ಇಲ್ಲಿ ಅದು ಬ್ಯಾಕ್ ಗ್ರೌಂಡು ರಿಮೂವ್ ಆಗುತ್ತೆ ಇವಾಗ. ಸೊ ಬ್ಯಾಕ್ ಗ್ರೌಂಡ್ ರಿಮೂವ್ ಆದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಇಲ್ಲಿ ಕನ್ಫರ್ಮ್ ಅಂತ ಇದೆಯಲ್ಲ, ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿದೆ. ಸೊ ಕನ್ಫರ್ಮ್ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಶೋ ಆಗುತ್ತೆ ಎಷ್ಟೊಂದು ರೀತಿ ಅಂದ್ರೆ ಬ್ಯಾಕ್ ಗ್ರೌಂಡ್ಗಳು ಶೋ ಆಗುತ್ತೆ. ಸೊ ಅದು ಯಾವುದು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಬನ್ನಿ. ಸೊ ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡ್ಕೊಂಡ್ ಬಂದಾದ್ಮೇಲೆ ಇಲ್ಲಿ ಇದೆಲ್ಲ ಫೋಟೋ ಎಡಿಟಿಂಗ್ ಕ್ಲಾಸಿಕ್ಸ್ ಅಂತ. ಸೊ ಅದರಲ್ಲಿ ನಾವು ಫಸ್ಟ್ ಒನ್ ಬ್ಲರ್ ಇದೆ, ನೆಕ್ಸ್ಟ್ ಕಲರ್ ಸ್ಪ್ಲಾಶ್ ಇದೆ, ನೆಕ್ಸ್ಟ್ ಮೋಷನ್ ಬ್ಲರ್ ಕೂಡ ಇದೆ. ಸೊ ನಾನಿಲ್ಲಿ ಬ್ಲರ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಸೊ ಯಾಕಂದ್ರೆ ನಾನು ಬ್ಯಾಕ್ ಗ್ರೌಂಡ್ ನ ಬ್ಲರ್ ಮಾತ್ರ ಅಷ್ಟೇ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಬ್ಯಾಕ್ ಗ್ರೌಂಡ್ ಬ್ಲರ್ನ ಚೂಸ್ ಮಾಡ್ಕೊತೀನಿ. ಇವಾಗ ನೋಡಿದ್ರೆಲ್ಲ ಕಂಪ್ಲೀಟ್ ಆಗಿ ಬ್ಯಾಕ್ ಗ್ರೌಂಡ್ ಬ್ಲರ್ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಇದೆಯಲ್ಲ, ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೀದಾ ಈ ಒಂದು ಫೋಟೋ ನಿಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಸೊ ಫೋಟೋ ರೂಮ್ ಅಲ್ಲಿ ಇಷ್ಟೇ ಕಂಪ್ಲೀಟ್ ಆಗಿ ನಾನು ಬ್ಯಾಕ್ ಗ್ರೌಂಡ್ ಬ್ಲರ್ ಮಾಡೋಕ್ಕೋಸ್ಕರ ಅಷ್ಟೇ ಯೂಸ್ ಮಾಡ್ಕೊಂಡಿರೋದು. ಸೊ ಗೈಸ್ ನೆಕ್ಸ್ಟ್ ಈ ಫೋಟೋನ ಎಡಿಟ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತಾ ಇರೋಂಥ ಬಂದ್ಬಿಟ್ಟು ಲೈಟ್ ರೂಮು. ಸೊ ಈ ಲೈಟ್ ರೂಮ್ ಮತ್ತೆ ಫೋಟೋ ರೂಮ್ ಎರಡು ಆ್ಯಪ್ ಕೂಡ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನಾನು ಇವಾಗ ಲೈಟ್ ರೂಮ್ ಆ್ಯಪ್ ನ ಓಪನ್ ಮಾಡ್ಕೊಂಡಾದ್ಮೇಲೆ ಇವಾಗ ಇಲ್ಲೇ ಮೇನ್ ಫೋಟೋ ಎಡಿಟಿಂಗ್ದು ಮೇನ್ ಇಲ್ಲೇನೆ. ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಯಾವ ತರ ಎಡಿಟ್ ಮಾಡೋದು ಅಂತ. ಸೊ ವಾಚ್ ಮಾಡಿ. ಸೊ ಮೊದಲನೇದಾಗಿ ಇಲ್ಲಿ ಎಡಿಟ್ ಅಂತ ಇದೆಯಲ್ಲ, ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಎಡಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಫಸ್ಟ್ ಒನ್ ಲೈಟ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಲೈಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಲೈಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಫಸ್ಟ್ ಒನ್ ಎಕ್ಸ್ಪೋಸರ್ ಅಂತ ಇದೆಯಲ್ಲ, ಸೊ ಅದನ್ನ -0.50 ಇಟ್ಕೊಳ್ಳಿ. -0.50 ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಕಾಂಟ್ರಾಸ್ಟ್ ಬಂದ್ಬಿಟ್ಟು +88 ಇರಲಿ. ಸೊ ಕಾಂಟ್ರಾಸ್ಟ್ +88. ನೆಕ್ಸ್ಟ್ ಐಲೈಟ್ಸ್ ಬಂದ್ಬಿಟ್ಟು +16 ಇರಲಿ, +16 ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ಶ್ಯಾಡೋ ಬಂದ್ಬಿಟ್ಟು -10 ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ವೈಟ್ ಬಂದ್ಬಿಟ್ಟು +18 ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ಬ್ಲ್ಯಾಕ್ ಬಂದ್ಬಿಟ್ಟು -10 ಇರಲಿ. ಸೊ ಅದಾದ್ಮೇಲೆ ಇಲ್ಲಿ ಲೈಟ್ಸ್ ಎಡಿಟ್ ಮುಗೀತು. ನೆಕ್ಸ್ಟ್ ಅದಾದ್ಮೇಲೆ ನಾವು ಕಲರ್ಗೆ ಹೋಗ್ಬೇಕು. ಸೊ ಕಲರ್ಗೆ ಹೋದಾದ್ಮೇಲೆ ಕಲರ್ ಅಲ್ಲಿ ಫಸ್ಟ್ ಒನ್ ಟೆಂಪ್ ಅಂತ ಇದೆಯಲ್ಲ, ಅದು -4 ಇರಲಿ. ನೆಕ್ಸ್ಟ್ ಟೆಂಟ್ ಇದು ಕೂಡ -8 ಇರಲಿ. ಅದಾದ್ಮೇಲೆ ವೈಬ್ರೆನ್ಸ್ -18 ಇರಲಿ. ನೆಕ್ಸ್ಟ್ ಸ್ಯಾಚುರೇಷನ್ +24 ಇರಲಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಹಂಗೆ ಸ್ಕ್ರೋಲ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಮೇಲ್ಗಡೆ ಮಿಕ್ಸ್ ಅಂತ ಇದೆಯಲ್ಲ, ಸೊ ಮಿಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಿಕ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಕಲರ್ ಗ್ರೇಡಿಂಗ್ ಮೇನ್ ಇಲ್ಲೇ ಸ್ಟಾರ್ಟ್ ಆಗೋದು. ಸೊ ಕಲರ್ ಗ್ರೇಡಿಂಗು 8 ಕಲರ್ಸ್ ಇದೆ. ಸೊ 8 ಕಲರ್ಸ್ ಅಲ್ಲಿ ನಾವು ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ ನ ಯೂಸ್ ಮಾಡ್ಕೊಂಡು ಫೋಟೋಗೆ ಒಂದು ಕಲರ್ ಗ್ರೇಡಿಂಗ್ ಹೋಗೋಣ. ಫಸ್ಟ್ ಒನ್ ರೆಡ್ ಕಲರ್, ಸೊ ರೆಡ್ 0ನೇ ಇರಲಿ. ನೆಕ್ಸ್ಟ್ ನಾವು ಆರೆಂಜ್ಗೆ ಹೋಗೋಣ. ಸೊ ಆರೆಂಜ್ ಅಲ್ಲಿ ಹೋದಾದ್ಮೇಲೆ ಫಸ್ಟ್ ಒನ್ -12 ಇರಲಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಸ್ಯಾಚುರೇಷನ್ +40 ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ಲುಮಿನೆನ್ಸ್ -12 ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ಯೆಲ್ಲೋ ಕಲರ್ಗೆ ಹೋಗೋಣ. ಸೊ ಯೆಲ್ಲೋ ಕಲರ್ ಬಂದಾದ್ಮೇಲೆ ಇಲ್ಲಿ ಫಸ್ಟ್ ಒನ್ -12 ಇರಲಿ. ನೆಕ್ಸ್ಟ್ ಇಲ್ಲಿ ಸ್ಯಾಚುರೇಷನ್ +20 ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ಲುಮಿನೆನ್ಸ್ +4 ಇರಲಿ.
ನೆಕ್ಸ್ಟ್ ಅದಾದ್ಮೇಲೆ ಗ್ರೀನ್ ಕಲರ್ಗೆ ಹೋಗೋಣ. ಸೊ ಗ್ರೀನ್ ಕಲರ್ಗೆ ಹೋದಾದ್ಮೇಲೆ ಇಲ್ಲಿ ಫಸ್ಟ್ ಒನ್ +48 ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ಸ್ಯಾಚುರೇಷನ್ +56 ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ಲುಮಿನೆನ್ಸ್ +6 ಇರಲಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಕಲರ್ ಮಿಕ್ಸ್ ಕಲರ್ ಕಂಪ್ಲೀಟ್ ಆಯಿತು. ಮೇಲ್ಗಡೆ ಡನ್ ಆಪ್ಷನ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಕಲರ್ದು ಕೂಡ ಮುಗೀತು. ನೆಕ್ಸ್ಟ್ ಎಫೆಕ್ಟ್ಸ್ಗೆ ಹೋಗೋಣ. ಸೊ ಎಫೆಕ್ಟ್ಸ್ಗೆ ಹೋದಾದ್ಮೇಲೆ ಇಲ್ಲಿ ಫಸ್ಟ್ ಒನ್ ಟೆಕ್ಸ್ಚರ್ ಅಂತ ಇದೆಯಲ್ಲ, ಅದನ್ನ +60ಗೆ ಇಟ್ಕೊಳ್ಳೋಣ, 16ಗೆ. ನೆಕ್ಸ್ಟ್ ಅದಾದ್ಮೇಲೆ ಕ್ಲಾರಿಟಿ ಅಂತ ಇದೆಯಲ್ಲ, ಅದನ್ನ -6 ಇಟ್ಕೊಳ್ಳೋಣ. ನೆಕ್ಸ್ಟ್ ಅದಾದ್ಮೇಲೆ ಡೇಸ್ +40ಗೆ ಇಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ವೆಗ್ನೆಂಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಫಸ್ಟ್ ಒನ್ ಅಮೌಂಟ್ ಅಂತ ಇದೆಯಲ್ಲ, ಅದನ್ನ -22ಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಅದಾದ್ಮೇಲೆ ಮಿಡ್ ಪಾಯಿಂಟ್ ಅಂತ ಇದೆಯಲ್ಲ, ಸೊ ಅದನ್ನ +60ಗೆ ಇಟ್ಕೊಳ್ಳೋಣ, 16ಗೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಫೆದರ್ ಅಂತ ಇದೆಯಲ್ಲ, ಅದನ್ನ -30ಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಅದಾದ್ಮೇಲೆ ರೌಂಡ್ನೆಸ್ ಅಂತ ಇದೆಯಲ್ಲ, ಸೊ ಅದನ್ನ -8ಗೆ ಇಟ್ಕೊಳ್ಳೋಣ, +8ಗೆ ಇಟ್ಕೊಳ್ಳೋಣ ರೌಂಡ್ನೆಸ್ನ. ನೆಕ್ಸ್ಟ್ ಅದಾದ್ಮೇಲೆ ಐಲೆಟ್ಸ್ ಅಂತ ಇದೆಯಲ್ಲ, ಅದನ್ನ +50ಗೆ ಇಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಎಫೆಕ್ಟ್ಸ್ ಕೂಡ ಮುಗೀತು. ನೆಕ್ಸ್ಟ್ ಇಲ್ಲಿ ಆಪ್ಟಿಕ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಪ್ಟಿಕ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಫಸ್ಟ್ ಒನ್ ರಿಮೂವ್ ಕ್ರೋಮ್ಯಾಟಿಕ್ ಅಬರೇಷನ್ ಅಂತ ಇದೆಯಲ್ಲ, ಸೊ ಅದನ್ನ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಎನೇಬಲ್ ಲೆನ್ಸ್ ಕರೆಕ್ಷನ್ ಅಂತ ಇದೆಯಲ್ಲ, ಸೊ ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಮುಗ್ದಾದ್ಮೇಲೆ ಫೈನಲಿ ಫೋಟೋ ಎಡಿಟ್ ಆಗಿದೆ ನೋಡಿ, ಬಿಫೋರ್ ಆಫ್ಟರ್. ಸೊ ಫೋಟೋ ಕಂಪ್ಲೀಟ್ ಆಗಿ ಎಡಿಟ್ ಆಗಿದೆ, ಕಲರ್ ಗ್ರೇಡಿಂಗ್ ಆಗಿದೆ. ನೀವೇ ನೋಡಿದ್ರಲ್ಲ ಎಡಿಟ್ ಯಾವ ತರ ಈಸಿಯಾಗಿ ಮಾಡೋದಂತ. ಸೊ ಇದೇ ತರ ಎಡಿಟಿಂಗ್ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.